ಸೊ ಇವತ್ತು ನಾವು ಬಂದಿದ್ದೀವಿ, ಇದು ಇನ್ಫ್ಯಾಂಟ್ ಜೀಸಸ್ ಚರ್ಚ್ ಆ್ಯಂಡ್ ವಿ ಹ್ಯಾವ್ ಎಕ್ಸ್ಪ್ಲೋರಿಂಗ್ ದಿಸ್ ಚರ್ಚ್. ಲೆಟ್ಸ್ ಚೆಕ್ ಇಟ್ ಔಟ್. ಇಲ್ಲಿ ನೋಡಿ, ಬನ್ನಿ ಬನ್ನಿ. ಇಟ್ ಈಸ್ ಯಾವ್ದೋ ಗವಿ ಅಂತೆ. ಇದು ನೋಡೋಕ್ಕೆ ಮೇನ್ ರೋಡಿಂದ ನೋಡೋಕ್ಕೆ ಇದು ತುಂಬಾ ಔಟ್ಲುಕ್ ಚೆನ್ನಾಗಿ ಬರುತ್ತೆ. ಕ್ರಿಸ್ಮಸ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಕ್ರಿಸ್ಮಸ್ ಟೈಮಲ್ಲಿ ಲೈಟಿಂಗ್ ಎಲ್ಲ ಆಗ್ತಾರೆ, ಇದಕ್ಕೆ ಸಕ್ಕತ್ತಾಗಿ ಕಾಣುತ್ತೆ. ಅಂಡ್ ದಿಸ್ ಇಸ್ ಲೈಟ್ ಅನ್ಸುತ್ತೆ, ಫ್ಲಾಗ್ ಅಷ್ಟೇ ಒಂದು ಫ್ಲಾಗ್ ಪ್ಲಸ್ ಲೈಟ್ ಎಲ್ಲ ಐತೆ ನೋಡಿ. ಬನ್ನಿ ನೋಡ್ಕೊಂಡು ಲೆಟ್ಸ್ ಚೆಕ್ ಇಟ್ ಔಟ್. ಅಲ್ಲೆಲ್ಲ ಮರಗಳೆಲ್ಲ ಐತೆ. ಆ್ಯಂಡ್ ಇವರು ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಬಟ್ ಆಚೆ ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದಾರೆ. ಒಳಗಡೆ ಹೋಗ್ಬಿಟ್ಟು ಹೇಳ್ತೀನಿ ನಿಮಗೆ. ಇದು ನೋಡಿ, ಇದು ಇದು ಐ ಥಿಂಕ್ ಜೀಸಸ್ ಕ್ರೈಸ್ಟ್. ಆ್ಯಂಡ್ ಇದು ನಂಗೆ ಗೊತ್ತಿಲ್ಲ, ಈ ಕಡೆ ಇರೋರು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಈ ಕಡೆಯವರು ಜೀಸಸ್ ಕ್ರೈಸ್ಟ್ ಅನ್ಸುತ್ತೆ, ಬಟ್ ಇದೆರಡೂ ಗೊತ್ತಿಲ್ಲ. ಒಂದು ಬೆಲ್ಲು ಇಟ್ಟಾರೆ ಮೇಲ್ಗಡೆ. ಎಸ್, ಮೇಲ್ಗಡೆ ದೊಡ್ಡ ಬೆಲ್ ಐತೆ. ಗ್ರೇಟ್ ಎಕ್ಸ್ಪ್ಲೋರರ್ ಪ್ರವೀಣ್ ಅವರು ನಮ್ಗೆ ಹೇಳಿದ್ರು. ಆ್ಯಂಡ್ ಎಕ್ಸ್ಪ್ಲೋರ್ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಕಳ್ಳರೆಲ್ಲ ಬರಬಾರ್ದು ಅಂತ CCTV ಎಲ್ಲಿ CCTV ಇಲ್ಲಿ? ಕ್ರೇಜ್ CCTV ಐತೆ. ಆ್ಯಂಡ್ ಫಸ್ಟ್ ಇಲ್ಲಿ ನೋಡಿನಿ, ಎಲ್ಲ ಲೈಕ್ ವಿಲೇಜ್ ವೈಬ್ ಐತೆ. ಅಲ್ಲಿ ಒಂಥರ ಯಾವುದೋ ರಿಲೀಜಿಯಸ್ ವೈಬ್ ಮುಂದೆ ಕೊಡುತ್ತೆ. ಇಲ್ಲಿ ವಿಲೇಜ್ ವೈಬ್ ಸಿಗುತ್ತೆ. ಇಲ್ಲೆಲ್ಲ ಸ್ಟೋರ್ ರೂಮ್ ಎಲ್ಲ ಐತೆ. ಅಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಎಂಟ್ರೆನ್ಸ್ ಅನ್ಸುತ್ತೆ ಅದು. ಏನೋ ಬ್ಯಾಕ್ ಎಂಟ್ರಿ, ಎಸ್. ಆ್ಯಂಡ್ ಇಲ್ಲಿ ಶೀಪ್ ಹೆನ್ಸ್ ಎಲ್ಲ ಸಾಕವ್ರೆ ಇಲ್ಲಿ. ಅಲ್ಲಿ ಒಳಗಡೆ ಹೆನ್ಸ್ ಐತೆ. ಆ್ಯಂಡ್ ಇಲ್ಲಿ ಶೀಪ್ಸ್ ಎಲ್ಲ ಐತೆ. ಅದು ಆ ಕಡೆಯಿಂದ ಬರೋದು. ಆ್ಯಂಡ್ ಒಂದು ರೌಂಡ್ ಹೋಗೋ ಥರ. ಬನ್ನಿ ಒಂದು ರೌಂಡ್ ಹೋಗೋದು. ಅಲ್ಲಿ ಗ್ರೇವ್ ಯಾರ್ಡ್ ಐತೆ ಅನ್ಸುತ್ತೆ. ಗ್ರೇವ್ ಯಾರ್ಡ್ ಅಂದರೆ ಗ್ರೇವ್ ಯಾರ್ಡ್ ಅಂದ್ರೆ ಲಿಟ್ರಲಿ ನಂಗೆ ಗೊತ್ತಿಲ್ಲ, ಬಟ್ ಓಕೆ. ಗ್ರೇವ್ ಯಾರ್ಡ್ ಗೊತ್ತೇವ ಅಂದರೆ ಎಕ್ಸ್ಪ್ಲೇನ್ ಮಾಡು ಸ್ವಲ್ಪ. ಅಂದರೆ ಊತಕ್ಕೆ ಥರ ಮೆನ್ಸೋದು. ಯಸ್, ಸಂಜೆ ಫ್ಯೂನ್ರಲ್ಲೆಲ್ಲ ಮಾಡ್ತಾರಲ್ಲ, ಅದು ಗ್ರೇವ್ ಯಾರ್ಡ್ ಐತೆ. ಅಲ್ಲಿ ರಾತ್ರಿ ಬರಬೇಕು ಅನ್ಸತ್ತಿ. ಒಂದು ಕ್ರೇಜಿ ಆಗಿರುತ್ತೆ. ಹೋಗ್ಲೋದ ಅಲ್ಲಿ? ಇಲ್ಲ, ಹೋಗಿಲ್ಲ. ಹಾಂ, ಇಲ್ಲಿ ಬಿಟ್ಟಿರೋದು ಹೆಚ್ಚು ಅನ್ಸುತ್ತೆ. ಅವರು ಗೇಟ್ ಹಾಕೋರಿ, ಹೋಗ್ಬಾರ್ದು ಅಲ್ಲಿ ಅಂತ. ಆದರೂ ಬೇಡ, ಪರ್ಮಿಷನ್ ವಿತೌಟ್ ಪರ್ಮಿಷನ್ ಹೋಗೋದು. ಅದೆಲ್ಲ ಗ್ರೇವ್ ಯಾರ್ಡ್. ಅಲ್ಲಿ ನೋಡಿ, ಇಲ್ಲಿ ಗ್ರೇವ್ ಬೇರೆ ಥರ ಹೆನ್ಸಿದಾವೆ ನೋಡಿ. ಸುವಕಂದ್ರೆ ಕ್ವಾಲಿಟಿ ಬರ್ತಿರಲ್ಲ, ಬಟ್ ಕ್ವಾಲಿಟಿ ಎಲ್ಲ ಕ್ವಾಂಟಿಟಿ ಏನೋ ಒಂದು ಹೇಳಿದೆ ನಿಮಗೆ ಸ್ವಲ್ಪ ಮೋಟಿವೇಶನ್ ಆಗಲಿ ಅಂತ. ನನಗೆ ಮೋಟಿವೇಶನ್ ಇಲ್ಲ, ಬೇಜಾರು ಮಾಡ್ಕೊಬಿಡಿ. ಲೆಟ್ಸ್ ಚೆಕ್ ಇಟ್ ಔಟ್. ಇನ್ನೆಲ್ಲ ಏನಾಯ್ತು, ತೆಂಗಿನಕಾಯಿ ಮರ ಚೆನ್ನಾಗಿ ಕಾಣ್ತೈತೆ. ಇಲ್ಲೆಲ್ಲ ಲೈಕ್ ಏನಂತಾರೆ ಅದಕ್ಕೆ, ನೇಚರ್ ವೈಬ್ ಬರ್ತೈತೆ. ಅದು ಪರ್ಫೆಕ್ಟ್ ಟ್ಯೂನಿಂಗ್ ಟೈಮ್ ಬಂದಿದ್ದೀವಿ. ಟೈಮ್ ತೋರ್ಸ್ 6:20 ರಿಯಲ್ ಅನಿಮೆ. ಆ್ಯಂಡ್ ಒಳಗಡೆ ಹೋಗೋಕ್ಕೆ ಫೋನ್ ಮೊಬೈಲ್ ಅಲೋ ಇಲ್ಲ. ವಿಡಿಯೋ ಎಂಟ್ರೆನ್ಸ್ ಇದೆ ಇಲ್ಲ, ದಟ್ಸ್ ವೈ ಅಲೋ ಮಾಡ್ತಿಲ್ಲ. ಆ್ಯಂಡ್ ಯಾರು ಪುನಃ ಇಲ್ಲಿಗೆ ಬಂದ್ಬಿಟ್ವಿ. ನೀ ಪೊಲೀಸ್ ಚಪ್ಪಲಿ ಹಾಕೋಗಂಗಿಲ್ಲ, ಶೂನೇ ಹಾಕೋಬಿಟ್ಟಿದ್ವಿ. ಮೂವ್ ಮಾಡೋಕ್ಕಾಗಲ್ಲ. ತೊಳ್ಕೊ. ಆ್ಯಂಡ್ ಹೊರಗಡೆ ಹೋಗ್ತೀವಿ. ಒಳಗಡೆ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ತೋರಿಸಲ್ಲ, ಬಟ್ ಜಸ್ಟ್ ಹೇಳ್ತೀವಿ. A few moments later. ಸೊ ಈಗ ಒಳಗಡೆ ಹೋಗಿ ಬಂದಾಯಿತು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತಲ್ವಾ? ಅಲ್ಲಿ ಒಂಥರ ಪೀಸ್ ಸಿಕ್ತು. ಮತ್ತು ಅಲ್ಲಿ ಜೀಸಸ್ ಕ್ರೈಸ್ಟ್ ಅಂತ ಆಗಿತ್ತು ಜಾಗದಲ್ಲಿ. ಜೀಸಸ್ ಕ್ರೈಸ್ಟ್ದು ಸ್ಟೋರಿ ಅಂದರೆ ಅವ್ರದ್ದು ಹೆಂಗೆ ಇದಾಕಿದ್ರು, ಏನಾದ್ರು ಹೆಂಗೆ ಮಳೆ ಹಾಕಿದ್ರು, ಮಳೆ ಎಲ್ಲ ಹಾಕಿದ್ರು ಅಂತ ಒಂದೊಂದು ಪಿಕ್ಚರ್ಸಲ್ಲಿ ಎಲ್ಲ ಕೆಳಗಡೆ ಹೆಸರು ಬರ್ಬಿಟ್ಟು ಅದು ಏನೇನು ಅಂತ ತಿಳಿಸಿದ್ರು. ಅವ್ರದ್ದು ಬ್ಯಾಕ್ ಸ್ಟೋರಿ ಎಲ್ಲ ಇತ್ತು. ಆ್ಯಂಡ್ ಒಳಗಡೆ ಪೀಸ್ ಇತ್ತು. ಯಾರೋ ಬೈಬಲ್ ಓದ್ತಿದ್ರು. ಒಳಗಡೆ ತೋರ್ಸೋಕ್ಕಾಗಲಿಲ್ಲ, ಬಟ್ ಈಗ ನೋಡಿನಿ ಇಲ್ಲೊಂದು ಕ್ರಿಸ್ಮಸ್ ಟ್ರೀ ಥರ ಐತೆ. ಕ್ರಿಸ್ಮಸ್ ಟ್ರೀ ಕ್ರಿಸ್ಮಸ್ ಇದ್ದಾಗ ಡೆಕೋರೇಷನ್ ಮಾಡ್ತಾರೆ ಅಂತು. ಎಸ್, ಕ್ರಿಸ್ಮಸ್ಗೆ ಬಂದಿಲ್ಲ ಇಲ್ಲಿ. ಬಂದ್ಬಿಟ್ಟು ಐ ಥಿಂಕ್ ಒಂದ್ಸತಿ ತೋರಿಸೋ ನಿಮಗೆ. ಆ್ಯಂಡ್ ದಿಸ್ ಈಸ್ ದಿ ಎಂಡ್. ಕಾಲ್ಜ ಬರುತ್ತೆ ಆ್ಯಂಡ್ ಕಾನ್ ಟು ಎಂಡ್.
ಮಾತಾಡೋಕ್ಕೆ ಬರಲ್ಲ, ಆದರೆ ನೀವು ನೋಡ್ತಾ ಹೋಗಿ. ಸೊ ಇವತ್ತು ಎಲ್ಲ ಎಕ್ಸ್ಪ್ಲೋರ್ ಮಾಡಿತು. ನೀವು ನೋಡ್ತೀರಾ ಇಲ್ಲಿ ಆಪೋಸಿಟೇ ಮೇನ್ ರೋಡು. ಆ್ಯಂಡ್ ಲಾಸ್ಟ್ಲಿ ಐ ವಾಂಟ್ ಟು ಸೇ ದಟ್ ಇಂಗ್ಲೀಷ್ ಬರಲ್ಲ ಕೇಳಿಸ್ಕೊಳ್ಳಿ. ಒಬ್ಬ ಮುಸ್ಲಿಮ್ ಆ್ಯಂಡ್ ಹಿಂದೂ ಇಬ್ಬರು ಸೇರಿಕೊಂಡು ಚರ್ಚಿಗೆ ಬಂದಿದ್ದೀವಿ. ಎಂಥ ಇನ್ಕ್ರೆಡಿಬಲ್ ಇಂಡಿಯಾ ಅಂದರೆ ದ ರಿಲಿಜನ್ ಡಸಂಟ್ ಮ್ಯಾಟರ್ ವೆನ್ ಯು ಹ್ಯಾವ್ ಹಾರ್ಟ್ ಅಲ್ವಾ. ನಂಗೆ ಇಂಗ್ಲೀಷ್ ಬರಲ್ಲ. ಐ ಹೋಪ್ ಯು ವಾಯ್ಸ್ ಅವರ್ ಎಂಜಾಯ್ ದಿಸ್ ವಿಡಿಯೋ. ಎಂಜಾಯ್ ಮಾಡಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂದರೆ ನೋಡಿ ಬರ್ತೀನಂತ ಬರಲಿಲ್ಲ ನೋಡಿ, ಒಳಗಡೆ ಎಂಟ್ರಿ ಇವನಿಂದಾನೇ ಕೊಡಲಿಲ್ಲ ನನಗೆ.